ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ಆಲ್ರೆಡಿ ಬಹಳಷ್ಟು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಆಯಿತಾ. ಸೊ ಈ ಪ್ರಶ್ನೆಗೆ ಏನು ಉತ್ತರ ಅನ್ನೋದನ್ನು ನಾವು ನೋಡೋಣ ಈಗ. ಈ ಪ್ರಶ್ನೆ ಏನಪ್ಪ ಅಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ, ಓಕೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಎಂದು ಯಾವ ಸಂಸ್ಥೆಯನ್ನು ಕರೆಯಲಾಗುತ್ತದೆ? ಕಾವಲು ನಾಯಿ ಅಂತಂದರೆ ವಾಚ್ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೀವಿ ಸರ್ ಇಂಗ್ಲೀಷಲ್ಲಿ. ವಾಚ್ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ವಾಚ್ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಎಂದು ಯಾವ ಸಂಸ್ಥೆಯನ್ನು ಕರೆಯಲಾಗುತ್ತದೆ ಅಂತ 4 ಆಪ್ಷನ್ಸ್ ಕೊಟ್ಟವ್ರೆ ಸರ್. ಓಕೆ, ಇವು 4 ಆಪ್ಷನ್ಸನ್ನು ನೋಡೋಣ. ಮೊದಲನೇ ಆಪ್ಷನ್ ಇದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಇದೆ. ಓಕೆ, ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಓಕೆ, ಇದು ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇದ್ರ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಜಿನಿವಾ, ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ಎಂಬ ಪ್ರದೇಶದಲ್ಲಿದೆ. ಈ ಸಂಸ್ಥೆಯನ್ನು ನಾವು ಏನಪ್ಪ ಅಂದರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಚ್ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಓಕೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಎಂದು ಯಾವ ಸಂಸ್ಥೆಯನ್ನು ಕರಿತೇವೆ ಅಂದರೆ WTO ಸಂಸ್ಥೆಯನ್ನು ಕರಿತೀವಿ. ಸೊ ಇದು 1995 ಜನವರಿ 1ರಂದು ಸ್ಥಾಪನೆಯಾಗಿದೆ. ಭಾರತ ಇದರ ಸದಸ್ಯ ರಾಷ್ಟ್ರ ಆಗಿದೆ. ಇದರ ಕೆಲಸ ಇಷ್ಟೇ, ಜಾಗತಿಕವಾಗಿ ನಡೀತಕ್ಕಂಥ ವ್ಯಾಪಾರ, ಆಮದು ರಫ್ತು ವ್ಯಾಪಾರ ಏನು ನಡೆಯುತ್ತೆ ರಾಷ್ಟ್ರಗಳ ಮಧ್ಯದಲ್ಲಿ, ಅದು ಬಹಳ ಸರಿಯಾಗಿ ನಡೀತಾ ಇರಬೇಕು, ಕಾನೂನುಬದ್ಧವಾಗಿ ನಡೀಬೇಕು. ಅದಕ್ಕೆ ಸಂಬಂಧಿಸಿದ ನೀತಿ ನಿಯಮಗಳಿರ್ಬೋದು, ಶುಲ್ಕ ಇರ್ಬೋದು, ಸುಂಕ ಇರ್ಬೋದು, ಕೋಟಾ ಮುಂತಾದವುಗಳನ್ನು ರೂಪಿಸುವ, ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವ ಸಂಸ್ಥೆ ಯಾವುದಪ್ಪ ಅಂದರೆ WTO. ಈ ಪ್ರಶ್ನೆಗೆ ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಎರಡನೇದಿದೆ IMF, ಇದಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದ್ರ ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಅಂತಂದರೆ ಅಮೇರಿಕದ ವಾಷಿಂಗ್ಟನ್ DC ಯಲ್ಲಿದೆ. ಎರಡನೇದು ಬರುತ್ತೆ ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ಇದು ಅಮೇರಿಕದ ವಾಷಿಂಗ್ಟನ್ DC. ಈ ಎರಡೂ ಸಂಸ್ಥೆಗಳಿಗೆ, IMF ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಈ ಎರಡೂ ಸಂಸ್ಥೆಗಳಿಗೆ ಏನಂತ ಕರಿತೀವಿ ಅಂತಂದರೆ ಬ್ರೆಟನ್ ವುಡ್ಸ್ ಸಂಸ್ಥೆಗಳು ಎಂದು ಕರೆಯಲಾಗುತ್ತೆ, ಅಥವಾ ಸಹೋದರಿ ಸಂಸ್ಥೆಗಳು, ಸಿಸ್ಟರ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಓಕೆ, ಕೊನೆಯದಾಗಿ 4ನೇದಿದೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಏಷ್ಯಾ ಮೂಲಸೌಕರ್ಯ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ. ಇದ್ರ ಕೇಂದ್ರ ಕಚೇರಿ ಇದೆ, ಓಕೆ, ಚೈನಾದ ಬೀಜಿಂಗಲ್ಲಿ ಕಂಡುಬರುತ್ತೆ. ಇದ್ರ ಕೆಲಸ ಏನಪ್ಪ ಅಂದರೆ ಏಷ್ಯಾ ಭಾಗದಲ್ಲಿ ಕಂಡುಬರತಕ್ಕಂಥ ರಾಷ್ಟ್ರಗಳಿರ್ಬೋದು, ಆಫ್ರಿಕಾ ಇರ್ಬೋದು, ಓಷಿಯಾನಿಯಾ ಇರ್ಬೋದು, ಈ ಭಾಗದಲ್ಲಿ ರಾಷ್ಟ್ರಗಳು ಏನಿದಾವಲ್ಲ ಆ ರಾಷ್ಟ್ರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಅಂದರೆ ಮೂಲಸೌಕರ್ಯ, ರಸ್ತೆಗಳಿರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಪೋರ್ಟ್ಸ್ ಇರ್ಬೋದು, ಇವುಗಳ ಅಭಿವೃದ್ಧಿಗಾಗಿ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಹೂಡಿಕೆ ಸೌಲಭ್ಯ, ಇನ್ವೆಸ್ಟ್ಮೆಂಟನ್ನು ಒದಗಿಸ್ತಕ್ಕಂಥ, ಅದಕ್ಕೆ ಪ್ರೋತ್ಸಾಹಿಸತಕ್ಕಂಥ ಸಂಸ್ಥೆ ಯಾವುದಂದರೆ AIIB. ಓಕೆ, ಇವು 4 ಕೂಡ ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿದ್ದಾವೆ. ಬಟ್ ಈ ಪ್ರಶ್ನೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತಾರೆ ಯಾವುದಪ್ಪ ಅಂದರೆ ಇದಕ್ಕೆ ಸರಿಯಾದ ಆನ್ಸರ್ WTO ಆಗಿರುತ್ತೆ.